ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಳಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧ ಆಗಿದೆ. ಅಂಬರವೇ ಕುಸಿಯಿತು, ಗುಂಪಿನಿಯೇ ವಿಭಾಗವಾಯಿತು, ನವಖಂಡ ಭಕ್ತಿಗಳು ತಿಳಿದು ಹೋಯಿತು ಎಂಬ ಸಿಡಿದ ಬರದ ಗಂಟೆ ಓಡೋಡಿಕೊಂಡು ಬಂದೆ. ಪ್ರಭಾ, ಸಿದ್ಧವಾದ ರಥ, ಬದ್ಧವಾದ ಸೇನೆ, ಎಲ್ಲಿಗೆ? ನನ್ನ ಜೀವನ ಸಂಗಾತಿರಬೇಕೆಂದು ಆಶೆಯನ್ನು ಪಟ್ಟವನಾಗಿದ್ದೇನೆ. ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುದ್ದಿಯನ್ನು ಕಳಿಸಿಕೊಟ್ಟಿದ್ದೇನೆ. ಸಂಧಾನ ಫಲಿಸಿದ್ದರೆ ವಿಫಲವಾಗಿ ಹೋಯಿತು. ನೀನೇನು ಮಾಡಿದೆ? ಬಳಿಕ ಧೂಮ್ರಾಕ್ಷರನ್ನು ಕಳಿಸಿಕೊಡಿ. ಯಾಕೆ? ತರುವುದಕ್ಕಾಗಿ ಎಳೆದು ತಂದನೆ ಧೂಮ್ರಾಕ್ಷ ಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರ ದೃಷ್ಟಿಯಿಂದ ಧೂಮ್ರಾಕ್ಷರನ್ನು ಸುಟ್ಟು ಇಲ್ಲ. ಧೂಮ್ರಾಕ್ಷರಲ್ಲಿ ಅಲ್ಲಿಗೆ ನಿನ್ನ ಪ್ರಯತ್ನ ಹದ್ರಲ್ಲಿ ನಿಂತು ಹೋಯ್ತಲ್ಲ ಮುಂದುವರಿತಾ? ಸುಮ್ಮಂತಿರಾದ ಗಂಡುಗಳಿಯಾದ ಚಂಡ ಮುಂಡರನ್ನು ಕಲಿಸಿಕೊಟ್ಟಿದೆ. ಏನಾದರೂ ಸಾಧಿಸಿದರೆ ಪ್ರಭಾ? ಚಂಡ ಮುಂಡರಗಳಿದ್ದು ಹೋದರೆ ನಮ್ಮ ಪಾಲಿಗೆ ಚಂಡ ಮುಂಡರ ಎಲ್ಲವಾದರೆ ಮುಂದೇನು? ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಹೊಟ್ಟಿದ್ದೆ. ಒಂದೇ ಮಾತಿಗೆ
ಮಾನವ ಕುಲದ ಭಾಸ್ಕರ ನೀನು. ಸರಿ. ಅಕಾಲದಲ್ಲಿ ದಾನವರಿಗೆ ಒದಗಿದಂತ ಪರಿಭವವನ್ನು ಕಂಡು ನೀನೇ ಕಿಗಿರಾಗಿ ಈ ರೀತಿಯಾಗಿ ಮನೆಯಾಗಿ ಹೋದೆ. ಪ್ರಭಾ, ಚಂಡಮುಂಡನ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವಿಗಾಗಿ ಹಂಬಲಿಸಿದ್ದೇನೆ. ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಲಿಲ್ಲ. ನನಗೆ ವಿಚಾರವೇ ಲೋಕದಲ್ಲಿ ಸೌಂದರ್ಯತೆ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆ ನೋಡ್ಲಿಲ್ವಾ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಲ್ಲಿ ಅನುರಾಗ ಅನಿತಂದ್ರೆ ಮನ್ಮಥನ ಶರದ ಹತಿ. ಈ ಮೂಲಕ ಇಷ್ಟವರೆಗೆ ದಾನವರಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದಂತಹ ಮಹಾವ್ಯಕ್ತಿ ಮರಣ ಶರಣಕ್ಕೆ ಅಳುಕಿದೆಯಾ? ಹೋಗಿ ಹೋಗಿ ವರವಣಿಕೆಯನ್ನು ಬಯಸಿದೆಯಲ್ಲ ಪ್ರಭು, ನಿನ್ನಂತವನಿಗೆ ಇದು ಭೂಷಣವೇ? ನೀನು ಆಕೆ ಬಗ್ಗೆ ಹೇಳಿದ, ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳ ಬಲ ಬರ ತರುಣಿ ಅಲ್ಲ, ತರುಣಿ ಅಲ್ಲ. ತರುಣಿಯಂತೆ ನೆಲೆಗೋಚರಿಸುವ ಮಾತೆ ಆಕೆ ಪರಬ್ರಹ್ಮ ಸ್ವರೂಪಿಯಾಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆ ಆಗಿದ್ದಾಳೆ. ಅಕಾರ ಉಕಾರ ಮಕಾರ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪ ಕಿರಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡದ ಚರಾಚರ ಜೀವಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿ ಆಗಿದ್ದಾಳೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆರಿಸಿದಂತ ಆಕೆ ತನುಜಾರಣ್ಯಕ್ಕೆ ತಾವಾಗಿ ನಮ್ಮನ್ನೆಲ್ಲ ಗುತ್ತಿ ಕೊಡುತ್ತಾ ಅಲ್ಲವಾದ್ರೆ ನಿನ್ನ ದಾಸನಾಗಿ ಹೋದಂತಹ ಸುಗ್ರೀವ ದೇವಿದಾಸನಾಗಿ ಬರಬೇಕಿತ್ತು. ಬೇಡ, ಅರ್ಪಣೆ ದುರ್ಲೋಚನೆ ಕೇವಲ ಕಡಗನ ನೋಟದಿಂದ ಆದಿಸಂಕುಲವಾದಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂತಹ ದುರ್ಲಕ್ಷಣನು ಕೇವಲ ಹುಂಕಾರ ಮಾತ್ರದಿಂದ ಸುಟ್ಟು ಸುಡುಕರಿಲ್ಲದೆ ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚ ಮುಖಕ್ಕೆ ಪ್ರಕಟಿಸಿದ್ದಾರೆ. ಇನ್ನು ಚಂಡಮುಂಡರು ನಭೋಮಂಡಲ ನಿಂತು ಭೂಮಂಡಲವನ್ನು ಮಾಡುವಂತಹ ಯೋಗಿತಾವಂತರು ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ. ಬ್ರಹ್ಮನಿಂದ ಅಭೇದ್ಯವಾದಂತಹ ವರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಮುಖವಾಗಿ ಬ್ರಹ್ಮತ್ಯರನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಇಲ್ಲ. ಅಂತ ಚಂಡಮುಂಡರನ್ನು ಬದ್ಧಕಾಲಿಯಾಗಿ ಬಂದು ಅವನ ಏನು ಬ್ರಹ್ಮಣವಲ್ಲ ಸುಳ್ಳಾಯ್ತೆ? ಚಂಡಮುಂಡರನ್ನು ಸಂಸಾರಿಯಾದರೆ ಆದರೂ ಸತ್ತರಲ್ಲ. ಅವಳ ರೂಪವನ್ನು ಕಂಡು ಹಣಸಾದ ದೃಷ್ಟಿಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಗಾದ ದೃಷ್ಟಿಯಿಂದಾಗಿ ಅವರದ್ದೇ ಆದಂತಹ ನೈಷ್ಠಿಕ ಬ್ರಹ್ಮಚರ್ಯ ಕೆಟ್ಟು ಹೋದ್ರಿಂದ ಸಾವು ಅಳಿಸಬೇಕು. ಇಷ್ಟೆಲ್ಲ ಪ್ರಕರಣಗಳು ತಮ್ಮ ಕಣ್ಣ ಮುಂದೆ ನಡೆದರೂ ಕೂಡ ಆಕೆಯನ್ನು ಗೆದ್ದೇ ಉಳಿಸ್ತೇನೆ ಮುಂದುವರಿದಿದ್ದರು. ಕೆಟ್ಟ ಗಿಡವಾದರೂ ಕೂಡ ನೆಟ್ಟ ಕೈಯಲ್ಲಿ ಕೀಳಬಾರದೆಂಬಂತಹ ಆಚಾರ ಉಂಟು. ನೀನೇ ಕಟ್ಟಿ ಬೆಳೆಸಂತಹ
ಅಖಂಡವಾದಂತಹ ಮಾನವ ಸಮಾಜವನ್ನು ಯಮಗುಪ್ಪಿಸುವೆ ಯಾಕೆ ಪ್ರಭು? ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮನಸ್ಸಿಗೆ ಅಳಿತಪ್ಪನೇನು ಬಿಡು, 3 ಲೋಕದ ಪರಮ ಸತ್ಯವನ್ನು ತಿಳಿದು ಆಕೆ ಕಾಲಿಗೆ ನಿನ್ನ ನಾಲಿಗೆ ಬೈದು ಬಿಡ್ತೇನೆ. ಆ ದಿಕ್ಕ ಪ್ರಸಂಗಿ ಸಲುಗೆ ಕೊಟ್ಟರೆ ಬಹಳ ಮಾತಾಡ್ತಾ ಇದೆಯಲ್ಲ. ಇಟ್ಟರವರೆಗೆ ನಿನಗೆ ಸಭೆಯಲ್ಲಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಡಿಯಲ್ಲಿರುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಬಾಂಧವ್ಯದ ಸೆಳೆ ಇನ್ನೂ ಉಂಟು. ಏನು ಸಲುಗೆಯ? ಸಲುಗೆ ನನಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವನೇ. ನಿನ್ನ ಮಂತ್ರಿಮಂಡಲದ ಸದಸ್ಯ ಮರೆಯಬೇಡ. ಏನು ನಿನ್ನ ನೀತಿ ಮಾತ್ರ ನನಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೋಗುತ್ತಿದ್ದೀರ. ಯಥಾರ್ಥ ಸ್ಥಿತಿ ಹೇಳಿದ್ದೇನೆ. ಏನು ಆಕೆ ಬಗ್ಗೆ ನಾನೇ ತಿಳಿದಂತೆ ವರ್ತಿಸಿಕೊಂಡೆ. ಎಲ್ಲ ವಿಚಾರವನ್ನು ತಿಳಿದುಕೊಂಡವನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಯೋಚಿಸುವುದಿಲ್ಲ. ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮರುತ್ತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಇದು ನಿನ್ನ ಜೀವನದ ಕೊನೆಯ ನಿಂತರ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವ ನಾನಲ್ಲ. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಧರಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಏನು 3 ಲೋಕಾಧೀಶನಾಗಿರುತ್ತ ಶುಂಭ ಹೆದ್ದಡಿ ಸುಮ್ಮನೆ ವಹಿಸಿಕೊಂಡೆಯ. ಈಗ ನೋಡಿದ್ದ ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹ ಇಲ್ಲ. ನನ್ನ ಯೋಗ್ಯತೆ ಏನೆಂದು ನೀನು ತಿಳಿದುಕೊಂಡಿದ್ದೀ. ಕೇವಲ ಹಸಿ ಮಾಂಸ, ಹುಲ್ಲಿ ಎಂಡವನ್ನು ಕುಡಿಯುವಂತ ಕಾಟು ರಕ್ತ. ಬಾರಿಸಿಕೊಂಡೆಯ ದೇವತೆಗಳ ಪಂಥೆಯಲ್ಲಿ ಕುಳಿತ ಅರಿಸನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗೊತ್ತು. ಹೌದಲ್ವೇ? ಈಗ ನೋಡಿದ್ರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ಬರೀ ವ್ಯಕ್ತವಾಗಿ. ಹೇಗಾಯ್ತು ಗೊತ್ತುಂಟ? ಸಿಂಹಗಳ ಜೊತೆ ಜಂಬುಕ ಹುಟ್ಟುವಂತಾಯ್ತಪ್ಪ. ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳೆದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯಂತ ಬಯಲುಗಳಿಗೆ ನನ್ನ ಮುಖದಲ್ಲಿ ಭಯದ ಚಿಗುರು ಕಾಣ್ತದೆ. ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಏನು ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಕೈಗೆ ಬಲೆಯನ್ನು ಕೊಡು, ಸೀರೆ ನೋಡು.
ನೋಡಿದನು ಗಾಢಗರುವದಿ ಕುಳಿತ ಶಿವೆಯನು ನೋಡಿದನು ಆಡಿದನು ತನ್ನೊಳಗೆ ಇವಳನು ಬಯಸಿ ಶಿವ ಶಿವ ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿದಾಯ್ತೆ ಮಾಡಲಿಕ್ಕೆ ನಗಟ ಶುಂಭನ ಕೂಡೆ ಭಾಷೆಯ ನುರಿದು ಬಂದಿಹೆ ಶುಂಭನ ಕೂಡೆ ಭಾಷೆಯ ನುರಿದು ಬಂದಿಹೆ ಕೇಳುತ್ತನಗೆ ಬದ್ಧವಾದರು ಕೇಳುತ್ತನಗೆ ಬದ್ಧವಾದರು ನುಡಿಸಿದ ಬೆಳೆನು ನೋಡಿದನು ಕಲಿರಟ್ಟ ಬೀಜನು ಗಾಢಗರುವದಿ ಕುಳಿತ ಶಿವೆಯನು ನೋಡಿದನು ಜಯ 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 ರೋಮಾಂಚನವಾಗುತ್ತಾ ಇದೆ. ನಿಂತ ನೆಲವೇ ಕುಕ್ಕಿದಂತ ಅನುಭವ. ಸಾವರಿಸಿ ನೋಡಿದರೆ ನಿಂತ ನೆಲ ಕುಕ್ಕಿತಲ್ಲ, ರಕ್ತಬೀಜನ ಅಂತಸ್ತತ್ವೇ ಕುಸಿಯುತ್ತಾ ಉಂಟಲ್ಲ. ನೆರಹಿ ಕೋಟಿ ದೈತ್ಯನ ಮಣಿಗತವನ್ನು ಎದುಕೊಂಡು ಕುಳಿತ ಗತಿಯಿಂದ ಕದಂಬಾವನಕ್ಕೆ ಬಂದರೆ ಏನನ್ನು ಕಾಣುತ್ತಾ ಇದೆ? ಭಾನುಮಂಡಲವೇ ಕುಸಿದು ಬಿತ್ತು ಎಂಬ ಹಾಗೆ ಪ್ರಖರವಾದಂತಹ ಕಿರಣಗಳಿಂದ ಬೆಳಗುತ್ತಾ ಇದೆ ಈ ಕದಂಬಾವನ. ಕೇವಲ ಬೆಳಕು ಮಾತಲ್ಲ, ಓಂಕಾರ ಎಂಬಂತಹ ನಿನಾದ ಕೂಡ ಕೇಳಿಬರುತ್ತಾ ಇದೆ. ಕೇಳುವ ಓಂಕಾರಕ್ಕೂ ಕಾಣುವಂತಹ ಬೆಳಕಿಗೂ ಒಂದು ರೀತಿಯ ಸಂಬಂಧ ಇದೆ ಎಂಬ ಹಾಗೆ ನನ್ನ ಅಂತರಾತ್ಮ ಒತ್ತಿ ಹೇಳ್ತಾ ಉಂಟು. ಬೆಳಕೆಂಬುದು ಸತ್ಯದ ಸಂಕೇತ. ಓಂಕಾರ ಪ್ರಪಂಚದ 24 ತತ್ವಗಳಿಗೂ ಓಂಕಾರ ಮೂರ್ತಿಯೇ ಅಧಿದೇವತೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿದ್ದೇವೆ. ಆಕೆಯ ಸನ್ನಿಧಾನ ಇಲ್ಲಿರುವ ದಿಸೆಯಿಂದಾಗಿ ಈ ಕದಂಬಾವನ ಬೆಳಗುತ್ತಾ ಉಂಟು. ಆದ್ರೆ ಆ ಬೆಳಕಿನ ಮೂಲ ಎಲ್ಲಿ ಎಂದು ಹುಡುಕುತ್ತಾ ನಡೆಬಂದರೆ ಶಿವ ಶಿವ ಹೂವ್ಯೋಮ ಮಾತಾಡವನ್ನು ಆವರಿಸುತ್ತಾ ಈ ದಿವ್ಯ ಮೂರ್ತಿಯನ್ನು ಕಂಡಾಗ ಆದಿ ಮಧ್ಯ ಅಂತರಿಸಿದಂತಹ ಮಹಾಮಾತೆ ಎಂಬುದು ಯಾವುದೇ ರೀತಿಯ ಸಂಶಯವಿಲ್ಲ. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ವಿಯಾರೆ, ಕೈಯಲ್ಲಿ ಹಿಡಿದಂತಹ ಶೂಲ, ಅಬ್ಬ ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಲೋಕದ ತಾಯಿಯಾದಂತಹ ಈಕೆಗೆ ಈ ಗಾಢ ಗರ್ವ ಎಂಬುದು ಶೋಭೆಯನ್ನು ತಂದಿದೆ ಇಲ್ಲ. ಹಾಗಾದ್ರೆ ಯಾಕೆ ದುಷ್ಟರಾದ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣ ಬಂದರೂ ಸರ್ವತಾ ಪ್ರಯಾಣ ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ತಿಳಿದು ನೋಡಿದರೆ ಈಕೆ ಮಾನಿನಿ ಸರ್ವತಾ ಅಲ್ಲ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಶುಂಭ ತಾನು ತಿಳಿದಲ್ಲದೆ ಸಮಗ್ರವಾದಂತಹ ದಾನವ ಸಮಾಜವನ್ನೇ ಬಿಡಿಸಿಬಿಟ್ಟ. ಮಾಡಲಿನ್ನೆ ನಕಟ ಶುಂಭನ ಕೂಡೆ ಒರೆದು ಭಾಷೆಯ ಬಂದಿದ್ದೇನೆ. ಮಹಾಮಾತೆಯನ್ನು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉತ್ಪನ್ನದ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿ
ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರತಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದನ್ನು ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹಾರಾಡಿದರೂ ಹೋರಾಡಿದರೂ ಏನು ನಮಗಿದು ಭಕ್ತವು ಸಿದ್ಧವಾಗಿದೆ. ಹಾಗೆ ಒಂದಿನ ಮೊದಲು ಪಂಚಭೂತಾತ್ಮಕವಂತಹ ಕಾಯಿರುವಾಗಲೇ ಈ ದಿವ್ಯಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದಿ, ಸಾನಂದ ನೇತನಾದಿ, ಪುಳಕಿತಾನಂದ ಗಾತನಾದಿ, ಬದುಕಿಗೆ ಕಳೆಗಟ್ಟುವ ಬೆಳೆಗಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಮಹಾಮಾತೆ ದಿವ್ಯನಾಮ ಸ್ಮರಣೆಯನ್ನು ಮಾಡದಿದ್ರೆ ನರಕದ ಬಾಜನ ಮಾಡ್ತೇವೆ. ಅದಕ್ಕಾಗಿ ಮಹಾಮಾತೆಯನ್ನು ಮನಸಾ ಭಜಿಸ್ತೇವೆ. ಯಾ ದೇವಿ ಸರ್ವಭೂತೇಷು ನಮಸ್ತಸ್ಸೆ 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 ನಮೋ. ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಗಿ. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿನಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ. ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿದ್ಯಮಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇನೆ. ಓ ಏನಾಂಕ ನೋಡ್ತೆ ನಭಾಮಂದಲ್ಲಿ ಪೂರ್ಣಚಂದ್ರನು ಯಾವ ರೀತಿಯಾಗಿ ಬೆಳಗುತ್ತಾನೋ ಅದೇ ರೀತಿಯ ಮುಖಮಂಡಲ ನಿನ್ನದು. ನಿನ್ನ ಮುಖವೆನ್ನುವಂತಹ ಕನ್ನಡಿಯಲ್ಲಿ ಲೋಕಲೋಕವೇ ಕುಣಿದನ್ನು ಕಾಣುತ್ತಾ ಇದ್ದೇನೆ. ಓಹೋ ನೀನ್ಯಾರು ನೀನ್ಯಾರು ನೀನೆಷ್ಟು ಎಂಬುದನ್ನು ಅರಿತಂತಹ ನಾನು ಶಿರ ಭಾಗಿಸಿದ್ದೇನೆ, ಕರ ಜೋಡಿಸಿದ್ದೇನೆ. ಎದ್ದೇಳು ಅಮ್ಮ. ನನ್ನ ಗರಿವಿಲ್ಲದೆ ಬಂದಂತಹ ಒಳ್ಳೆಯದು. ಹೆತ್ತಂತಹ ತಾಯಿ ಕಲಾದೇವಿ ಅನ್ನಗೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ತಗ್ಗಿಸಿದ ಶಿರವಲ್ಲ, ಭಾಗಿಸಿದ ಬೆನ್ನಲ್ಲ. ಆದ್ರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ನಡೆದು ಹೋಯಿತಮ್ಮ. ಅಮ್ಮ ಎಂಬಂತಹ ಉದ್ಗಾರ, ಅದರ ಮೂಲ ರೂಪವೇ ಓಂಕಾರ. ಅಮ್ಮ, ಈ ಪ್ರಪಂಚವನ್ನೊಮ್ಮೆ ಸರಿಯಾಗಿ ಪರಿಶೀಲಿಸಿ ನೋಡಿದರೆ ಏನಪ್ಪ ಅಮ್ಮ ಓಂಕಾರಮಯವಾಗಿದೆ. ಹರಿಯುವ ನೀರಿಗೆ ಕಿವಿಗೊಟ್ಟರೆ ಓಂಕಾರ, ಸುರಿಯುವ ಮಳೆಗೆ ಕಿವಿಗೊಟ್ಟರೆ ಓಂಕಾರ, ದಗದಗನೆ ಉರಿಯುವಂತಹ ಬೆಂಕಿ ಕಿವಿಗೊಟ್ಟರೆ ಓಂಕಾರ. ಇಚ್ಚೇಕೆ ಎಳೆಯ ಕರುವೊಂದು ಅಂಬಾ ಎಂದು ಕರೆದಾಗ ಆ ಕರೆಯ ಹಿಂದೆ ಅಡಕವಾಗಿರುವುದು ಓಂಕಾರ ಎಂಬಂತಹ ಪರಮ ಸತ್ಯವನ್ನು ಅರಿತು ಬಂದವ ಈ ರಕ್ತ ಬೀಜ. ಊರು ಶೋಣಿತಾಪುರ. ದೊರೆ ಶುಂಭ. ಸಂಬಂಧ ಅವ ರಾಜ, ನಾನು ಮಂತ್ರಿ, ಅವ ಮಾವ, ನಾನು ಅಳಿಯ. ಬಂದ ಉದ್ದೇಶ ಅಮ್ಮ, ನಿನ್ನ ಇರವನ್ನು ಚಂಡಮುಂಡನ್ನರ್ಥ ನಮ್ಮ ದೊರೆ ಶುಂಭ ಸಾನುರಾಜನ್ನು ಬಯಸಿದರೆ ನೀನು ಚುಣಿಯನ್ನು ಬಯಸಿಬಿಟ್ಟೆ. ನಿಜ. ಶುಂಭನಾದರೇನು ಶುಂಭನಾದರೇನು ಸಾಕ್ಷಾತ್ ಶಂಭುವೇ ಹೇಳಿದವಳು ನಾನೇ. ನೀನು ಕೊಟ್ಟಂತಹ ರಾಯಸ ನಿಶ್ಚಿತ ಪೂರ್ಣದಂತೆ ನಮ್ಮೊಡೆಯನ ಎದೆಗೆ ಚುಚ್ಚಿತು. ಏನಾಯ್ತು? ರೊಚ್ಚಿಗೆದ್ದ ಆತ ಧೂಮ್ರಾಕ್ಷನ್ನು ಕಳಿಸಿದ್ರೆ ಹುಂಕರಿಸಿ ಬಿಟ್ಟೆಯ. ಭಸ್ಮಮಯ. ಚಂಡಮುಂಡರು ಬಂದರೆ ಭದ್ರಕಾರಿಯಾಗಿ ಕೊಂದು ಬಿಟ್ಟಳೆಯ. ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ರು. ಹಾಗಾದ್ರೆ ನಾನು ಬಂದು ನೋಡಿದಾಗ ಯಾಕೆ ಏನಾಂಕರಿ ಮತ್ತೆ ಗ್ರಾಹಕರು ಅವರಂತೆ ನೀನಲ್ವಲ್ಲ. ಹಾಗಾದ್ರೆ ಭಾವನೆಗೆ ಬೆಲೆ ಉಂಟು, ಅದನ್ನು ತಿಳಿದೇ ಬಂದವನಿದ್ದೇನೆ. ಅಮ್ಮ, ಏನು? ಶುಂಭನೇನು ಸಾಮಾನ್ಯ ವ್ಯಕ್ತಿಯಲ್ಲ. ಏನು ಮಹಾ? ಚಾರು ಚತುರ್ದಶ ಭುವನದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರವನಲ್ಲಿ ವಾಸ, ದೇವತೆಗಳ ಪಂಕ್ತಿಯ ವಿಭೋಜನ, ಪರಶಿವನ ಸರಿಬಂಚನಲ್ಲಿ ವಾಸವನ ಸಮಗದ್ದುಗೆಯಲ್ಲಿ, ಸರಸಿಲೋದ್ಭವನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲಾ ಅಗತ್ಯ ಉಂಟು. ಆದ್ರೆ ಬುದ್ಧಿ ಮಾತ್ರ ಸರಿ ಇಲ್ವಲ್ಲ. ಚಂಡಮುಂಡನ ಮಾತು ಕೊಂಡೆ ಮಾತನ್ನು ಕೇಳಿ ಕುಣಿದ.
ಹೇಳುವವರು ಹೇಳಿದ್ದಾರೆ ನೀತಿ. ಅದೇ ಬಂಡೆಕಲ್ಲಿನ ಮೇಲೆ ನೀರಿನಂತ ಹಾಗೆ. ಆದ್ರೆ ಏನು ಮಾಡಲಿ, ನಮ್ಮ ಸರ್ವಸ್ವವಾಗಿರುವಂತಹ ಶುಂಭಾಸುರನು ಅವನನ್ನು ಬದುಕಿಸುವ ನೆಲೆಯಲ್ಲಿ ಅವನ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ಅಮ್ಮ, ನಮಗೆಲ್ಲರಿಗೆ ಹೇಗೆ ಸತ್ಯದರ್ಶನವಾಗಿ ನೀನು ಯಾರೆಂಬುದಂತಹ ಪರಮ ಸತ್ಯವನ್ನು ನಮಗೆ ಗೋಚರವಾಯಿತು, ಅದೇ ರೀತಿಯ ಸತ್ಯವನ್ನು ಅವ ತಿಳಿಯಬೇಕಾದ್ರೆ ಅಮ್ಮ ಬಂಗಾರದ ಉಯ್ಯಾಲೆಗೆ ಇಳಿಬೇಕು. ತಂದಿರುವಂತಹ ಬಂಗಾರದ ಪಲ್ಲಿಕೆಯನ್ನು ಏರಬೇಕು. ಹೆಗಲು ನಾನು ಕೊಡುವೆ. ಹಾರಾಗ್ಲಿಕ್ಕಿಲ್ವ ಅಮ್ಮ, ನಿನ್ನ ಕರುಣೆಯಲ್ಲಿದ್ರೆ ಮೇರು ಪರ್ವತ ಕೂಡ ಮಲ್ಲಿಗೆಯ ದಂಡೆಯಾಗಿ. ಇವರು ಸಾಮಾನ್ಯರಲ್ಲಮ್ಮ, ಇಷ್ಟೇ ನೆರಹಿ ಕೋಟಿ ದೈತ್ಯರು ಇಷ್ಟೇ ಉಳಿದದ್ದು. ಹೌದಾ? ಇವರನ್ನಾದ್ರೂ ಉಳಿಸಿಕೊಳ್ಬೇಕೆಂಬ ಭಯಕ್ಕೊಂಟಮ್ಮ. ನಿನ್ನ ಭಜನೆ ಮಾಡ್ತಾರೆ ಅವರು. ಮರಣ ಭಜನೆಯ ಅಮ್ಮ ಶುಂಭನದ್ದು ಶುಂಭನ ಮರಣ ಭಜನೆ ಅಲ್ಲ, ಮತ್ತೇನು ನಿನ್ನ ಭಜನೆ. ದೇವಿ ಭಜನೆಯೊಂದಿಗೆ ನಮ್ಮ ನಡೆ ಶುಂಭ ನಡೆ. ಅಲ್ಲಿ ಶುಂಭ ನಿನಗಾಗಿ ಕಟ್ಟಿದಂತಹ ಯಾವ ಪ್ರೇಮ ಮಂದಿರ ಉಂಟೋ ಅದು ದುರ್ಗಾ ಮಂದಿರವಾಗಬೇಕೆಂಬ ಬಯಕೆ ಉಂಟು. ಆದ್ದರಿಂದ ಇಳಿದುವಾ ರಕ್ತಬೀಜ ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯ ಮಹಾಪೂರವನ್ನೇ ಹರಿಸುತ್ತಾ ಇದೆಯಾ. ನಿನ್ನನ್ನೇ ಕೇಳುತ್ತಾ ಇದ್ದೇನೆ, ನಿನ್ನನ್ನು ಹುಮ್ಮನನ್ನ ಬೇಕೋ ಪ್ರಾಜ್ಞನನ್ನ ಬೇಕೋ? ಸತ್ಯದರ್ಶನವಾದವ ಯಾವ ಕಾಲದಲ್ಲೂ ಹುಮ್ಮನೋಗಿದ್ದಕ್ಕೆ ಸಾಧ್ಯ ಉಂಟೇನಮ್ಮ? ನಾನು ಯೋಚನೆ ಮಾಡುದು ಏನಮ್ಮ, ಈ ಕಾಸರ್ಕನ ಮರದ ಬುಡದಲ್ಲಿ ಶ್ರೀಗಂಧದ ಮರ ಹೇಗೆ ಹುಟ್ಟಿತು ಎನ್ನುವುದನ್ನು. ಪರಿಮಳ ಹುಟ್ಟಿದದಲ್ಲ, ಗಂಧಗಂಧವೇ. ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಹೋಗಿಯವೆ. ನಿನ್ನ ಮನದಂಗದಲ್ಲಿ ನೆಡು, ಅದಕ್ಕೊಂದು ಪವಿತ್ರತೆ ಬರ್ತದೆ. ಮನದ ವಿಚಾರಿಸಿದ ಬಳಿ ಎದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಗಳೇ ರಣ ಹೇಡಿ ಅಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಬಡಿಯನೊಬ್ಬ ಶೈಲ ಮಗಳು ಬಡಿರೋ ಸಿಂಹಂತ ರಕ್ತವನ್ನು ಎಡಗೈಲ ಬ್ರಹ್ಮದೇವನವರ ಬಿಂದು ಮಾತ್ರ ರಕ್ತ ಭೂಮಿಯ ಸ್ವಚ್ಛವಾದ ನನ್ನಂತೆ ಕೋಟ್ಯಾನು ಕೋಟಿ ರಕ್ತ ಬೀಜ ಉದಿಸಿ ಬರ್ತಾರೆ. ಬ್ರಹ್ಮನವರ ಬರ ಎನ್ನುವುದನ್ನು